ಶೂಟ್ ಮಾಡಿ ಸರ್ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಮೊಬೈಲ್ ಇಡ್ಸಿ ಮೇಡಮ್ ಒಳಗೆ ಹೋಗಿ ಮನ ಈ ಕಡೆ ಪೂಜಾ ರೆಡಿ ನೆಕ್ಸ್ಟ್ ಚಿಕ್ಕ ಪೂಜಾ ತೋಹಿದ್ ಪೂರ್ತಿ ನಿಮ್ಗಿಂತ ನಾವು ತುಂಬಾ ಕಲ್ತಿದ್ದೀವಿ. ನಮ್ಮ ಸಣ್ಣ ಪ್ರೊಡಕ್ಷನ್ ಉಪ್ಪಿನಲ್ಲಿ ಕೂಡ ಭಾಗವಹಿಸಿದ್ರ ನನ್ನ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಟ್ ಒಂದು ಫ್ಯಾಮಿಲಿ ತರ ಆಗ್ಬಿಟ್ವಿ. ಅವಾಗ ತುಂಬಾ ಮಿಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಖಂಡಿತ ಭೇಟಿ ಆಗೋಣ. ಅಂಡ್ ಅಫ್ಕೋರ್ಸ್ ಪ್ರಥಮ್ ಅವರು ನೋಡಿದ್ರೇನೆ ಲೈಕ್ ನಮ್ಮ ಎನರ್ಜಿ 100% ಇಂದ 1000% ಆಗ್ಬಿಡುತ್ತೆ. ಆಕ್ಚುಲಿ ನಾವೇನೋ ಮಾಡಕ್ ಬೇಕಾಗಿಲ್ಲ, ಅವ್ರ ಪಕ್ಕದಲ್ಲಿ ನಿಂತಿದ್ರೇನೆ ಸಾಕು, ಮಾರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ಅದು ಅಷ್ಟು ಎನರ್ಜಿ ಇದೆ ಹಾಗೆ. ಹಾಗೆ ಇರಿ, 1000% ಎನರ್ಜಿ ಯಾವಾಗ ನಿಮ್ಮಲ್ಲಿ ಇರಲಿ. ಹೀಗೆ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಮಕ್ಕಳು ಎಜುಕೇಶನ್ ನಲ್ಲಿನೇ ಫೋಕಸ್ ಮಾಡ್ತಾರೆ ಇದ್ರ ಜೊತೆಗೆ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ದಟ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ. ಇದು ಕೂಡ ಮಾಡಲಿ, ಅದು ಕೂಡ ಮಾಡಲಿ. ಆ್ಯಂಡ್ ಸ್ಪೋರ್ಟ್ಸ್ ಆಟ ಆಡಲಿ, ಅದು ತುಂಬ ಇಂಪಾರ್ಟೆಂಟು. ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲಲ್ಲಿ ನೀವು ಮೊಬೈಲ್ ಕೊಡಬೇಡಿ. ನನ್ನ ಒಂದು ಇದು ಬಿಕಾಸ್ ಐ ಥಿಂಕ್ ಇಟ್ಸ್ ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಗ್ತದೆ. ಆ್ಯಂಡ್ ಐ ನೋ ದಟ್ ಅವರು ಡಿಜಿಟಲಿ ದೇ ವರ್ಕ್, ಅವ್ರು ರಿಸರ್ಚ್ ಮಾಡ್ತಾರೆ ಫಾರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಅದರ್ ದನ್ ದಟ್ ದಯವಿಟ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಷಾರ್, ಬಿಕಾಸ್ ತುಂಬ ಜಾಸ್ತಿ ಕಂಟೆಂಟ್ ಇದೆ ಆಚೆ. ಸೊ ಮಕ್ಕಳಿಗೆ ಇರೋದು ಏಜ್ಗೆ ತಕ್ಕಂತ ಇರಲ್ಲ. ವಿ ಆರ್ ಎಕ್ಸ್ಪೋಸಿಂಗ್ ದಮ್ ಟು ಮೆನಿ ಥಿಂಗ್ಸ್. ಮಕ್ಕಳಿಗೆ ಮಕ್ಕಳಾಗಿ ಇದಕ್ಕೆ ಬಿಡಿ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ತುಂಬ ಜನ ವೇಟ್ ಮಾಡ್ತಿದ್ದಾರೆ, ಮಾತಾಡೋದಿದೆ. ಉಪ್ಪಿ ಸರ್ ಅವರು ಎಷ್ಟು ಹಾರ್ಡ್ ವರ್ಕಿಂದ ಇವತ್ತು ಬಂದಿದ್ದಾರೆ, ನಮ್ಗೆ ಇನ್ಸ್ಪಿರೇಷನ್. ಯಾವಾಗ ನನಗೆ ಒಂದ್ಸಲ ಉಪ್ಪಿ ಸರ್ ಹೇಳಿದ್ದು ಒಂದು ಮಾತು, ಯಾವಾಗ ಒಂದು 6 ತಿಂಗಳು ವರ್ಷ 5 ವರ್ಷಕ್ಕೆಲ್ಲ 5 ವರ್ಷಕ್ಕೊಂದು ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಟ್ರೆಂಡ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಈ ಉಪೇಂದ್ರ ಅನ್ನೋ ಒಂದು ಸಿನಿಮಾ ಬಂತು, ಅವ್ರು ಹಾಕೊಂಡಿದ್ದು ಕೆಲವು ಗೆಟಪ್ ಇರ್ಬೋದು ಅಥವಾ ರಕ್ತ ಕಡೀರಿ 20 ವರ್ಷ ಆದರೂ ಇವತ್ತು ಆ ಟ್ರೆಂಡ್ ಇದೆ ಅಂದರೆ ಈಸ್ ದ ರಿಯಲ್ ಟ್ರೆಂಡ್ ಸೆಟ್ಟರ್. ಅವ್ರು ನನಗೆ ಯಾವತ್ತೂ ಇನ್ಸ್ಪಿರೇಷನ್ನು. ನಾನು ಸುಮಾರು ಸಲ ಅಂದ್ಕೊಳ್ತಾ ಇರ್ತೀನಿ, ಒಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ಗಂಡನ ಯಶಸ್ಸಿಂದ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ, ಮದುವೆಗೂ ಮುಂಚೆ ಅವ್ರ ಅಮ್ಮ ಇದ್ರು, ಮದುವೆ ಆದ್ಮೇಲೆ ಅಮ್ಮನ ಜೊತೆ ಇವರು ಅವರೇ 2 ಹೆಣ್ಣು ಸಕ್ಸಸ್. ಉಪ್ಪಿ ಸರ್ ಫೇಲ್ಯೂರ್ ಎಲ್ಲ ಇರ್ತಾರೆ, ಇಬ್ಬರು ಹೆಣ್ಣು ಪರ್ಫೆಕ್ಟ್ ಆಗೋರು ಸಕ್ಸಸ್ ಆಯ್ತಾನೆ ಇರ್ತಾರೆ. ಕರೆಕ್ಟ್ ಅಲ್ವಾ? ಹೌದು ಅಲ್ವಾ? ಹೌದು ಅಲ್ವಾ ಹೇಳಿ? ಹೌದು ಹೌದು. ತಡವಾಗಿ ಪ್ರಾರಂಭ ಆದರೂ ಕೂಡ ಉತ್ಸಾಹದಿಂದ ಇರುವ ಮುಖ್ಯ ಅತಿಥಿಗಳಿಗೆ ಎಷ್ಟು ಧನ್ಯವಾದ